ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಡ್ರಗ್ ಆಸ್ಪೆಕ್ಟ್ ಗೆ ಮಲ್ಟಿಪಲ್ ಡೈಮೆನ್ಷನ್ಸ್ ಇದಾವೆ. ಒಂದು ಕ್ರೈಮ್ ಡೈಮೆನ್ಷನ್ ನಮ್ಮ ಪಾಯಿಂಟ್ ಆಫ್ ವ್ಯೂ, ಮೆಡಿಕಲ್ ಡೈಮೆನ್ಷನ್, ಮೀಡಿಯಾ ಡೈಮೆನ್ಷನ್, ಎಕನಾಮಿಕ್ ಡೈಮೆನ್ಷನ್, ಫೈನಾನ್ಸ್ ಅದರಲ್ಲಿರುವ ಪ್ರಾಫಿಟ್ ಲಾಸ್ ಹೇಗಿರುತ್ತದೆ, ಅದು NDPS ಆ್ಯಕ್ಟ್ ಅಲ್ಲಿ ಏನೇನು ಬರುತ್ತೆ ಅನ್ನೋದು ನಮ್ಮವ್ರು ಹೇಳ್ತಾರೆ. ಬಹಳ ಚಿಕ್ಕ ಆ್ಯಕ್ಟ್ ಅದು. ಇಟ್ ಇಸ್ ವೆರಿ ಕ್ಲಿಯರ್ ಅಬೌಟ್ ಪನಿಷ್ಮೆಂಟ್ ಅಂಡ್ ಡೆಫಿನಿಷನ್ಸ್ ಅಂಡ್ ಪ್ರೊಸೀಜರ್ಸ್. ಬಟ್ ವೇರ್ consequence of drug on the body, mind and society, that has ಅದು ನಿಮ್ಮಿಂದ ನಮಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಏನೇನು ತಿಳ್ಕೋಬೇಕು ಅಂತ. ಉದಾಹರಣೆಗೆ ಆಲ್ಕೋಹಾಲ್ ಅಡಿಕ್ಷನ್ ಆಗಿದ್ದವರು ಅವ್ರು ಸಂಜೆ 6 ಗಂಟೆ 7 ಗಂಟೆ ಆಯ್ತು ಅಂತಂದ್ರೆ ಅವರು ಅದಕ್ಕೆ ಹೋಗ್ತಾರೆ ಇರಬೇಕು. ಏನೋ ಒಂದು ನೆಪ ಹೇಳ್ತಾರೆ, ಯಾವುದೋ ಒಂದು ರೀಸನ್ ಹೇಳ್ತಾರೆ. ರೀಸನ್ ಹೇಳ್ಬಿಟ್ಟು ಅದಕ್ಕೋಗಿ ಅಡಿಕ್ಟ್ ಆಗ್ತಾರೆ. ಅದೇ ರೀತಿ ಇಂಜೆಕ್ಷನ್ಸ್ಗಳನ್ನ ಅಷ್ಟೇ, ಎನಿ ಡ್ರಗ್ಸ್ ಅಡಿಕ್ಷನ್ ಆಗೋದು ಅಂತಂದ್ರೆ ಅವ್ರನ್ನ ಅದು ಬಿಟ್ಟು ಅವ್ರು ಇರೋದೇ ಇಲ್ಲ, ಆಗದೇ ಇಲ್ಲ. ಒಂದು ದಿವಸದಲ್ಲಿ ಯಾವುದೋ ಒಂದು ಟೈಮ್ನಲ್ಲಿ ಅವ್ರನ್ನ ತಗೊಳ್ಳೇಬೇಕು ಅಂತ ಅನ್ನೋದು ಅವ್ರ ಮನಸ್ಸನ್ನ ಬದಲಾವಣೆ ಮಾಡೋದಿಲ್ಲ. ದೇಶವನ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಜೊತೆ ನೀವೆಲ್ಲರೂ ಖಂಡಿತ ಇದ್ದೀರಿ, ಎಲ್ಲರೂ ಒಟ್ಟಿಗೆ ಸಾಧಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯದಲ್ಲಿ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಪೂರ್ಣ ಸಹಕಾರ ಇರುತ್ತೆ. ಅಂಡ್ ನಾವು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಅಲ್ಲಿ ಇದ್ದೀವಿ. ಅಂಡ್ ಸದ್ಯಕ್ಕೆ ಬ್ಯಾಂಗ್ಳೂರ್ ನಾಟ್ ಜಸ್ಟ್ ಇನ್ ಇಂಡಿಯಾ, ಇನ್ ವರ್ಲ್ಡ್ ಇಟ್ ಈಸ್ ಗ್ರೋಯಿಂಗ್. ಅಂಡ್ ಇಲ್ಲಿ ಫಾರಿನರ್ಸ್ ಇದ್ದಾರೆ, ಅವರಿಂದ ನಮಗೆ ಇಂಟರ್ನ್ಯಾಷನಲ್ ಡ್ರಗ್ ಮೂವ್ಮೆಂಟ್ ಆಗ್ತಾ ಇದೆ. ನಾಟ್ ಜಸ್ಟ್ ಗಾಂಜಾ, ಸಿಂಥೆಟಿಕ್ ಡ್ರಗ್ಸ್ ಸಿಗ್ತಾ ಇದ್ದಾರೆ, ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್. ರೀಸೆಂಟ್ ಆಗಿ ನಾವು ಒಂದು ಆಪರೇಷನ್ ಅಲ್ಲಿ ತಿಲಕ್ಪಾಲ್ ಪೊಲೀಸರು ರಿಪೋರ್ಟ್ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್, ಆಂಟಿ ಕ್ಯಾನ್ಸರ್ ಡ್ರಗ್ಸ್ they were using. So they were melting those tablets and they are injecting into their intravenous. ಮೊದಲಾಗಿ ನಾವು ಡೀಪ್ ರೂಟೆಡ್ ರಿಲೇಷನ್ಸ್, ಎಮೋಷನಲ್ ಫೀಲಿಂಗ್ಸ್, ಎಮೋಷನಲ್ ರಿಲೇಷನ್ಸ್ ಇರ್ತಿಲ್ಲ. ಈಗಿರುವಂತಹ ನ್ಯೂಕ್ಲಿಯರ್ ಫ್ಯಾಮಿಲಿಗಳಲ್ಲಿ ಬಹಳ ಒಲಟೆ ಮತ್ತು ತುಂಬಾ ಸೂಪರ್ಫಿಷಿಯಲ್ ಫೀಲಿಂಗ್ಸ್ ಇರುತ್ತೆ. ಅಂದ್ರೆ ಬರ್ತಾರೆ, ಮಾತಾಡ್ತಾರೆ, ಅವ್ರನ್ನ ದಿನಗಳು ಮೀಟ್ ಮಾಡೋದಿಲ್ಲ, ಮಾತುಕತೆ ನಡೆಯೋದಿಲ್ಲ. ಎಲ್ಲಿ ಮಾತಿನ ವ್ಯವಹಾರ ಜಾಸ್ತಿ ಇರೋದಿಲ್ವೋ ಅಲ್ಲಿ ಈ ರೀತಿಯ ಒಂದು ಒಲಟೈಲ್ ಫೀಲಿಂಗ್ಸ್ ಇರುತ್ತೆ. ಒಂದು ಮೊರಾಲಿಟಿ ಇದು ಕೂಡ ಕಂಡು ಬರೋದಿಲ್ಲ. ಇದು ಕೂಡ ನಾವು ಜೀವನ ಪ್ರಶ್ನೆ. ನಮ್ಮಲ್ಲಿ ಈಗ ಮೇಡಮ್ ಹೇಳ್ತಾರೆ ಎಲ್ಲ ಸ್ಟಾಟಿಸ್ಟಿಕ್ ಮಾಡಿದ್ರು, 2019 ಸ್ಟಾಟಿಸ್ಟಿಕ್ ಮಾಡಿದ್ರು. ಈಗ ನೋಡಿದ್ರೆ ಸರ್ ಹೇಳಿದಂಗೆ 80% ಆಗಿರ್ಬೋದು, ಅದು 85% ಆಗಿರ್ಬೋದು. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಆಲ್ಕೋಹಾಲ್ನ ಬಳಸಕ್ಕೆ ಹೋಗ್ತಾರೆ. ಅದರಿಂದ ನಾವು ಹೆಂಗೆ ಬಿಟ್ಟು ಹೆಂಗೆ ಜೀವನ ಮಾಡ್ಬೋದು ಕೂಡ ನಾವು ಕೂಡ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ವರ್ನರಬಲ್ ಏರಿಯಾದಲ್ಲಿ ಕೂಡ ಅದು ಕೂಡ ಅವೇರ್ನೆಸ್ ಮಾಡಬೇಕು ಅಂತ ಹೇಳ್ತಾ ಡೂ ವಿತ್ ನಾಲೆಡ್ಜ್. ಅಂದ್ರೆ ಆ ಡ್ರಗ್ಸ್ ಎಫೆಕ್ಟ್ ಏನು ಅಂತ ಗೊತ್ತಿದ್ರೂ ಮಾಡೋ ಲಾಟ್ ಈ ಮೇನ್ ಗ್ರಾಜುಯೇಷನ್ ಏನ್ ಮಾಡ್ತಾರೆ ಅವರು. ಅಂಡ್ PUC ಹುಡುಗರು ಮೋಸ್ಟ್ಲಿ ದೇ ಡೋಂಟ್ ನೋ ದ ಆಕ್ಚುಯಲ್ ಕಾನ್ಸಿಕ್ವೆನ್ಸಸ್. ಸೊ ದಟ್ ಈಸ್ ಅವರ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾರ್ಗೆಟ್. ಅವ್ರಿಗೆ ಹೇಗೆ ಅವ್ರನ್ನ ನಾವು ಅರಿವು ಮೂಡಿಸಿ ಅವ್ರನ್ನು ಆಕ್ಚುಯಲ್ ಸೀರಿಯಸ್ನೆಸ್, ನಿಜವಾಗಿ ಒಬ್ಬನು ಡ್ರಗ್ ಅಡಿಕ್ಟ್ ಆಗಿದ್ರೆ ಹೌ ಹಿಸ್ ಲೈಫ್ ವಿಲ್ ಎಂಡ್, ಅಂಡ್ ಅದು ನಾವು ಅವ್ರಿಗೆ ಅರಿವು ಮೂಡಿಸೋಕ್ಕೆ. ಅಂಡ್ ಕಾನೂನು ಪರವಾಗಿ ಅವ್ರ ಮೇಲೆ NDPS ಆ್ಯಕ್ಟ್ ಆಗಿದ್ರೆ, ಒಂದು ಸಣ್ಣ ಕನ್ಸಂಪ್ಷನ್ ಕೇಸ್ ಆಗಿದ್ರೆ ಅವ್ರಿಗೆ ಈಗ ಜಾಬ್ ವೆರಿಫಿಕೇಶನ್ ಆಗಲ್ಲ, ಪಾಸ್ಪೋರ್ಟ್ ಸಿಗಲ್ಲ, ದೇ ಕಾಂಟ್ ಗೋ ಫಾರ್ ಎನಿ ಫರ್ದರ್ ಸ್ಟಡೀಸ್. ಅಂಡ್ ಅನ್ಫಾರ್ಚುನೇಟ್ಲಿ ವಿ ಗಾಟ್ ಮೆನಿ MBBS ಸ್ಟೂಡೆಂಟ್ಸ್. Of course we have so many colleges in Bangalore. So we got and some students, they left their profession after MBBS and they decided to become a drug peddler.